ನಮಸ್ಕಾರ. ಆಹಾರ, ಆರೋಗ್ಯ, ಅಧ್ಯಾತ್ಮ ಈ ಸಂಸ್ಕಾರದ ಬೆಳಕಿಗೆ ತಮ್ಮೆಲ್ಲರಿಗೂ ಸ್ವಾಗತ, ಸುಸ್ವಾಗತ. ಇವತ್ತು ನಮ್ಮೊಂದಿಗಿದ್ದಾರೆ ಡಾಕ್ಟರ್ ಪದ್ಮಾಕ್ಷಿ ಲೋಕೇಶ್. ಅವರು ಕ್ಲಿನಿಕಲ್ ಸೈಕಾಲಜಿಸ್ಟು, ಮೇಲಾಗಿ ಸೆಕ್ರೆಟರಿ ಆಫ್ ಸೇಜಲ್ ನ್ಯೂ ಲೈಫ್ ಫೌಂಡೇಶನ್. ಇದಕ್ಕಿಂತ ಪ್ರಮುಖವಾಗಿ ಅವರ ಹೆಸರು ಬುಕ್ ಆಫ್ ವರ್ಲ್ಡ್ ರೆಕಾರ್ಡ್ನಲ್ಲಿ ಬಂದಿದೆ. ಅದಲ್ಲದೆ ಇವತ್ತಿನ ಆಧುನಿಕ ಜಗತ್ತಿನಲ್ಲಿ ಆಗುವಂತ ಎಲ್ಲ ಕಷ್ಟ ನಷ್ಟ ಮತ್ತೆ ಸಮಸ್ಯೆಗಳಿಗೆ ಪರಿಹಾರ ಅವರಲ್ಲಿದೆ. ಯಾಕಂದ್ರೆ ಅವರು ಎಜುಕೇಶನಿಸ್ಟು, ಸ್ಟ್ರೆಸ್ ಮ್ಯಾನೇಜ್ಮೆಂಟ್ ಸ್ಪೆಷಲಿಸ್ಟು, ಪರ್ಸನಾಲಿಟಿ ಡೆವಲಪ್ ಟ್ರೈನರು. ಇದೆಲ್ಲವೂ ಇದ್ದಾಗ ನಮ್ಮಲ್ಲಿ ಏನೇ ಕಷ್ಟಗಳಿದ್ರೆ ನಾವು ಅವ್ರ ಹತ್ರ ಕೇಳ್ಕೊಂಡು ಸರಿ ಮಾಡ್ಕೋಬಹುದು. ಪ್ರಮುಖವಾಗಿ ಇವತ್ತು ನಮಗೆ ನೋಡ್ತಾ ಇದ್ದಂಗೆ ಮಕ್ಕಳಿಂದ ಮುದುಕರವರೆಗೂ ಮೊಬೈಲ್ ಅಡಿಕ್ಷನ್ ಜಾಸ್ತಿ ಆಗಿದೆ, ಮಲಗೋದು ಕಡಿಮೆ ಆಗಿದೆ, ಯುವಕರಂತೂ ಮಲಗ್ತಾನೆ ಇಲ್ಲ. ಹೀಗೆ ನಿದ್ರೆಯಿಂದ ಕೊರತೆ ಆಗ್ತಾ ಇರೋದ್ರಿಂದ ಯಾವ್ಯಾವ ತರದ ತೊಂದರೆಗಳು ಮೆದುಳ ಮೇಲೆ ಆಗತ್ತೆ ಅಂತ ದಯವಿಟ್ಟು ತಿಳಿಸಿ. ಮ್ಯಾಮ್ ನಮಸ್ಕಾರ. ನಿಮ್ ಟೈಟಲ್ ಸಜೆಸ್ಟ್ ಎವ್ರಿಥಿಂಗ್ ವಂಡರ್ಫುಲ್. ಆಹಾರ, ಆಧ್ಯಾತ್ಮ ವೆರಿ ಇಂಪಾರ್ಟೆಂಟ್ ಲೈಫಿಗೆ. ಆದ್ರೆ ಮನುಷ್ಯ ಇದೆಲ್ಲ ಸುಲಭವಾಗಿ ಸಿಗ್ತಾ ಇರೋದ್ರಿಂದ ಈಸ್ ಡಿಸ್ಕೌಂಟಿಂಗ್ ಇಟ್ಸ್ ಕ್ವಾಲಿಟಿ. ಅಯ್ಯೋ ಮಲ್ಕೊಳ್ದೆ ಇದ್ರೆ ಬಿಡು, ಊಟ ಇಟ್ಸ್ ಓಕೆ, ಆಮೇಲೆ ತಿಂದ್ರಾಯ್ತು. ಈ ಒಂದು ಪೋಸ್ಟ್ಪೋನ್ಮೆಂಟ್, ಟೆಂಪ್ರರಿ ಸುಖಕ್ಕಾಗಿ, ಕ್ಷಣಿಕ ಸುಖಕ್ಕಾಗಿ ಏನು ಮೊಬೈಲ್ ನೋಡ್ತಿರ್ತಾರೆ, ಇನ್ಯಾರನ್ನೋ ಮಾತಾಡಿಸ್ತಿರ್ತಾರೆ. ಇದಕ್ಕೋಸ್ಕರ ಈ ಒಂದು ಬೇಸಿಕ್ಸ್ ಅನ್ನ ಇಗ್ನೋರ್ ಮಾಡಿದ್ದ ಕಾರಣಕ್ಕಾಗಿ ನಮ್ಮ ಆರೋಗ್ಯದಲ್ಲಿ ಏರುಪೇರಾಗೋಯ್ತು. ಈಗ ನಾವು ಆರೋಗ್ಯ ಅಂದಾಗ ಮನುಷ್ಯಂಗ್ ಅನ್ಸದೆ ಜ್ವರ ಬಂತು, ಹೊಟ್ಟೆ ನೋವು ಬಂತು ಅಷ್ಟೇ ಆರೋಗ್ಯ, ಅಲ್ಲಾದ್ರೆ ನಮ್ಮ ಆರೋಗ್ಯ ಕೆಟ್ಟಿಲ್ಲ ಅನ್ನೋ ತರದಲ್ಲಿ ಜನ ಅನ್ಕೊಳ್ಳೋದು. ಇದ್ರೆ ನನಗ್ ಸರಿಯಾಗಿ ಮೆದ್ಲು ಓಡ್ತಾ ಇಲ್ಲ, ನನ್ ಖುಷಿಯಾಗಿಲ್ಲ ಅನ್ನೋದೆಲ್ಲವೂ ಆರೋಗ್ಯದ ಲಕ್ಷಣಗಳು ಅನ್ನೋದು ಮನುಷ್ಯನಿಗೆ ಗೊತ್ತಿಲ್ಲ. ಮಾನಸಿಕ ಆರೋಗ್ಯದ ಬಗ್ಗೆ ಗಮನ ಕೊಡ್ತಾ ಇಲ್ಲ, ಶಾರೀರಿಕ ಆರೋಗ್ಯದ ಬಗ್ಗೆ ಕೊಡ್ತಾ ಇದ್ದಾರೆ. ಮಾನಸಿಕ ಒತ್ತಡ ಆಗ್ತಾ ಇರೋದು, ಖಿನ್ನತೆ ಬರ್ತಾ ಇರೋದು, ಅದು ಯಾಕೆ ಅನ್ನೋದ್ರ ಕಡೆಗೆ ಗಮನ ಇಲ್ಲ. ಯಾಕಂದ್ರೆ ಇಟ್ಸ್ ಈಸಿ. ನಾನು ಇವಾಗ ಕೂತಿದ್ದೀನಿ, ಹೆಂಗೋ ಕೂತಿದ್ದೀನಿ, ಪರವಾಗಿಲ್ಲ, ನಾನು ಆರಾಮಾಗಿ ಕೂತ್ಕೊಂಡಿದ್ದೀನಿ, ಇಲ್ಲಿ ಕೂತಾಗ ನನ್ ಮನ್ಸು ಖುಷಿಯಾಗಿದೆ, ಇದೆಲ್ಲ ಅವ್ರು ಕಾನ್ಸಂಟ್ರೇಷನ್ ಮಾಡಲ್ಲ. ಯಾಕಂದ್ರೆ ಏನೋ ಇಟ್ಸ್ ಓಕೆ, ಟೇಕನ್ ಫಾರ್ ಗ್ರಾಂಟೆಡ್ ತರ. ಈ ಒಂದು ವಿಚಾರದಲ್ಲಿ ಬೇಜಾರಾಗುವಂತ ಸ್ಟಾಟಿಸ್ಟಿಕ್ಸ್ ಹೇಳ್ತೀನಿ ನಾನು. ಇಡೀ ಪ್ರಪಂಚದಲ್ಲಿ 3 ಜನರಲ್ಲಿ ಒಬ್ಬರಿಗೆ ನಿದ್ರೆಯ ಸಮಸ್ಯೆ ಇದೆ. 3 ಜನರಲ್ಲಿ ಒಬ್ಬರಿಗೆ. ಅದಕ್ಕೆ ನಿದ್ರೆ ಮಾತ್ರೆಗಳು ರಾಶಿ ರಾಶಿ ತಗೊಳ್ತಾ ಇದ್ದಾರೆ, ಟನ್ಗಟ್ಲೆ. ಹೌದು. ಆಮೇಲೆ ಇದು ಗ್ಲೋಬಲ್ ಸ್ಟಾಟಿಸ್ಟಿಕ್ಸ್ ಆದ್ರೆ ನಮ್ಮ ಭಾರತ ದೇಶದಲ್ಲಿ 2026 ಲೇಟೆಸ್ಟ್ ಸರ್ವೆ ಪ್ರಕಾರ 46% ಇಂಡಿಯನ್ಸ್ ನಿದ್ದೆಯ ಕೊರತೆಯಲ್ಲಿದ್ದಾರೆ. 46% ಹೆಚ್ಚು ಕಡಿಮೆ ಅರ್ಧ ಪಾಪ್ಯುಲೇಷನ್ ಸಂಪೂರ್ಣ ಮಲಗ್ತಿಲ್ಲ ಅಂದ್ರೆ ಮಲ್ಕೊಂಡ್ಬಿಡೋದು, ಎದ್ದೇಳೋದು. ಸದ್ಯಕ್ಕೆ ನಾನು 54% ಅಲ್ಲಿದ್ದೀನಪ್ಪ. ಆರಾಮಾಗಿ ಮಲ್ಕೊಂಡು ಆರಾಮಾಗಿ ಖುಷಿಯಾಗಿ ಹೇಳ್ತೀನಿ. ನಾನು 7 ರಿಂದ 8 ಗಂಟೆ ತಪ್ಪದೆ ಮಲಗ್ತೀನಿ ನಾನು. ಅದು ಇರೋದಕ್ಕೇನೆ ನೋಡಿ, ನಿಮ್ಮ ಮುಖದ ಮೇಲಿರೋ ಮಂದಹಾಸ, ನಿಮ್ಮ ಸ್ಕಿನ್ನು, ತಲೆ ಮೇಲಿರೋ ಕೂದಲು, ಮನಸ್ಸಲ್ಲಿರೋ ಪಾಸಿಟಿವ್ ಸ್ಥೈರ್ಯ, ಇದೇ ಆರೋಗ್ಯ. ಇದು ಇಲ್ದೇ ಇರೋದಕ್ಕೇನೆ ಎಷ್ಟೊಂದ್ ಜನ ನಳ್ತಾ ಇರೋದು. ಆಮೇಲೆ ಇದು ಏನಾಯ್ತು ಅಂದ್ರೆ, ಮಲ್ಕೊಳ್ಳಿ ಅಂತ ಹೇಳಿದಾಗ ಡಾಕ್ಟರ್ ಎಷ್ಟನವ್ರು ಮಲ್ಕೋಬೇಕು, ನಾನೇನ್ ಮಲ್ಕೊಂತೀನಿ, ರಾತ್ರಿ ಮಲ್ಕೊಂತೀನಿ, 5 hours ಮಲ್ಕೋತೀನಿ, ಎದ್ದೇಳ್ತೀನಿ. ಅಲ್ಲ, ನಿಜವಾದ ಸ್ಲೀಪ್ ಅಂದ್ರೆ ಬೇಕಾಗಿರೋದು 6 ರಿಂದ 8 ಗಂಟೆಗಳ ಕಾಲ ಅನ್ನೋದು ಎಷ್ಟೋ ಜನಕ್ಕೆ ಗೊತ್ತೇ ಇಲ್ಲ. ನಾವೆಲ್ಲ ಹೇಳ್ತೀವಿ, ಮಧ್ಯರಾತ್ರಿ 3 ಗಂಟೆಲಿ ಮೆಸೇಜ್ ಕಳಿಸ್ತಾರೆ ಜನ, ಸ್ಲೀಪ್ ವೆಲ್, ಮೇ ಆಲ್ ಯುವರ್ ಡ್ರೀಮ್ಸ್ ಕಮ್ ಟ್ರೂ ಅಂತ ಹೇಳಿ. ಅಂದ್ರೆ ಮಲಗದೇನೆ ಇರೋರು ಎಲ್ಲಿಂದ ಡ್ರೀಮ್ಸ್ ಬರ್ಲಿಕ್ಕೆ ಸಾಧ್ಯ? ಅದು ಎಲ್ಲಿಂದ ಎದ್ದೇಳಕ್ಕೆ ಸಾಧ್ಯ? ಇನ್ನೊಂದು ಹೇಳ್ತಾರೆ, ಡ್ರೀಮ್ ಇಸ್ ಸಮಥಿಂಗ್ ವಿಚ್ ಡಸ್ ನಾಟ್ ಅಲೋ ಯು ಟು ಸ್ಲೀಪ್ ಅಂತ. ಅಲೋ ಯು ಟು ಸ್ಲೀಪ್ ಅಂತಂದ್ರೆ ಅಲ್ಲಿನ ರೆಫರೆನ್ಸ್ ಸೋಮಾರಿತನಕ್ಕೆ ರೆಫರ್ ಮಾಡಿದಾರೆ ಅಷ್ಟೇ ಬಿಟ್ರೆ ನಿದ್ದೆಗೆ ರೆಫರ್ ಮಾಡಿಲ್ಲ. ಅದರ ಅರ್ಥೈಸ್ಕೊಳ್ಳುವಿಕೆಯನ್ನ ಜನ ಸೋತಿದೀವಿ ನಾವೆಲ್ಲ. ನಾನು ನಿದ್ರೆ ಕಡಿಮೆ ಆಗೋದ್ರಿಂದ 3 ಗಂಟೆಗಿಂತ ಕಡಿಮೆ ಆದ್ರೆ ಹಾರ್ಟ್ ಅಟ್ಯಾಕ್ ಜಾಸ್ತಿ ಅಂತ ನನಗ್ ಗೊತ್ತಿದೆ, ಕಾರ್ಡಿಯಾಲಜಿಸ್ಟ್ ಆಗಿ. ಆದ್ರೆ ಮೆದುಳಿನ ಮೇಲೆ ಏನ್ ಪ್ರಾಬ್ಲಮ್ ಆಗತ್ತೆ ಅಂತ ದಯವಿಟ್ಟು ತಿಳಿಸಿ ಮ್ಯಾಮ್. ಹಾರ್ಟ್ ಇಸ್ ಅ ಮೇಜರ್ ಆರ್ಗನ್, ಅದೇ ರೀತಿ ಮೆದುಳು ಸಹ. ಯಾಕಂದ್ರೆ ತುಂಬಾ ಜನಕ್ಕೆ ಹಾರ್ಟ್ ಅಟ್ಯಾಕ್ ಆಗ್ಬಿಟ್ರೆ ನಾವು ಸತ್ತೋಗ್ಬಿಡ್ತೀವಿ ಅನ್ನೋ ಒಂದು ಭಯ ಇರುತ್ತೆ. ಬಿಟ್ರೆ ದೇಹದಲ್ಲಿ ಯಾವುದೇ ಅಂಗ ವೈಫಲ್ಯ ಆದ್ರೂ ಸಹ ಮನುಷ್ಯನಿಗೆ ಸಮಸ್ಯೆ ಆಗುತ್ತೆ ಅನ್ನೋದು ಎಷ್ಟೋ ಜನಕ್ಕೆ ಗೊತ್ತೇ ಇರಲ್ಲ. ಅಯ್ಯೋ ಹಾರ್ಟ್ ಅಟ್ಯಾಕ್ ಆದಾಗ ನೋಡ್ಕೊಳ್ಳೋಣ ಬಿಟ್ಟು ಬೇರೆ ಎಲ್ಲ ಸರಿ ಹೋಗ್ಬಿಡ್ತೀನಿ, ಈ ರೀತಿಯಾದಂತ ಒಂದು ವಿಚಾರ. ಸೊ ನಿದ್ದೆ ಕಡಿಮೆ ಆದಾಗ ಫಿಸಿಕಲ್ ಇಶ್ಯೂಸ್ ಏನಾಗತ್ತೆ, ಮೆಂಟಲ್ ಇಶ್ಯೂಸ್ ಏನೇನಾಗತ್ತೆ ಅಂತ ಹೇಳ್ತೀನಿ. ಸ್ಲೀಪಿಂಗ್ ಇಸ್ ಆಲ್ಸೋ ನಾಟ್ ಜಸ್ಟ್ ಫೀಲಿಂಗ್ ಟಯರ್ಡ್ನೆಸ್, decreased sleeping is all about lot of other issues also, like ನೀವ್ ಹೇಳಿದ್ರಿ ಹಾರ್ಟ್ ಅಟ್ಯಾಕ್, ಕಾರ್ಡಿಯಾಕ್ ಇಶ್ಯೂಸ್,
ಪ್ರಮುಖವಾಗಿ ಬರುತ್ತೆ. ಡಿಕ್ರೀಸ್ಡ್ ಇಮ್ಯೂನ್ ಸಿಸ್ಟಮ್, ಇಮ್ಯುನಿಟಿ ಹೌದು, ಕಡಿಮೆ ಆಗುತ್ತೆ, ರೋಗ ಸಂಪೂರ್ಣ ನಿರೋಧಕ ಶಕ್ತಿ ಕಡಿಮೆ ಶಕ್ತಿ ಕಡಿಮೆ ಆಗುತ್ತೆ. ಚಿಕ್ಕ ಚಿಕ್ಕ ಕೆಮ್ಮು ಬೇಗ ಬರುತ್ತೆ, ಹೊಟ್ಟೆ ನೋವು ಬೇಗ ಬರುತ್ತೆ, ಈ ನೆಗಡಿ ತರದೆಲ್ಲವೂ ಕೆಮ್ಮುಗಳು ಜಾಸ್ತಿ ಇರುತ್ತೆ. ಜಾಸ್ತಿ ಆಗತ್ತೆ. ಡಯಾಬಿಟಿಸ್ ಅಂತೂ ಕಟ್ಟಿಟ್ಟ ಬುತ್ತಿ. ಬುತ್ತಿ. ಈಗಂತೂ ಮುಂಚೆ ಡಯಾಬಿಟಿಸ್ 60-70 ಬಂದ್ರೆ ಅದೇನೋ ಸಕ್ಕರೆ ಕಾಯಿಲೆ ಅಂತ ಬಂದ್ಬಿಟ್ಟಿದೆಯಂತೆ ಅಂತ. ಇವಾಗ ಹೆಂಗೆ ಅಂದ್ರೆ ಡಯಾಬಿಟಿಸ್ ಬರ್ಲಿಲ್ಲ ಅಂದ್ರೆ ಅಯ್ಯೋ ನಿನ್ ಡಯಾಬಿಟಿಸ್ ಬರ್ಲಿಲ್ವಾ ಅನ್ನೋ ಮಟ್ಟದಲ್ಲಿ ಡಯಾಬಿಟಿಸ್ ಸೊಸೈಟಿಯಲ್ಲಿ ಕಾಮನ್ ಆಗ್ಬಿಟ್ಟಿದೆ. ಇಟ್ ಈಸ್ ಕಮಿಂಗ್ ಇನ್ ಫಾರ್ ಚಿಲ್ಡ್ರನ್ ಆಲ್ಸೋ ಬಿಲೋ ದ ಏಜ್ ಆಫ್ 18. ಕ್ಲಾಸ್ ಟೈಪ್ 1 ಡಯಾಬಿಟಿಸ್ ಜಾಸ್ತಿ ಆಗಿದೆ. ಡಯಾಬಿಟಿಸ್, ಹೈ ಬ್ಲಡ್ ಪ್ರೆಷರ್, ಹೈಪರ್ ಟೆನ್ಷನ್ ಅಂತ ಕರಿತೀವಿ. ಆಮೇಲೆ ಹಾರ್ಟ್ ಡಿಸಾರ್ಡರ್ಸ್ ನೀವು ಹೇಳಿದ್ರಿ, ವೆಯ್ಟ್ ಗೇನ್, ಒಬೆಸಿಟಿ ಜಾಸ್ತಿ ಆಗ್ತದೆ. ವೆಯ್ಟ್ ಗೇನು ಯಾಕಂದ್ರೆ ಗ್ರೆನಿಲ್ ಹಾರ್ಮೋನು ಜಾಸ್ತಿ ಆಗ್ತಾ ಇದೆ. ಆಮೇಲೆ ಲೆಪ್ಟಿನ್ ಕಡಿಮೆ ಆಗ್ತಾ ಇದೆ. ತಿನ್ಬೇಕು ಆ ತಿನ್ಬೇಕು ಅನ್ಸ್ತಾ ಯಾರು ಮೈಂಡ್ಫುಲ್ ಈಟಿಂಗ್ ಮಾಡಲ್ಲ. ತರಕಾರಿ ಹಣ್ಣು ತಿನ್ನಕ್ ಹೋಗಲ್ಲ, ಬೇಡದ ಅನ್ವಾಂಟೆಡ್ ಜಂಕ್ ತಿಂತಾರೆ. ಅದ್ರಲ್ಲಿ ಕ್ಲಾಸ್ 2 ಪ್ರಿಸರ್ವೇಟಿವ್ಸ್ ಹೈ ಇರುತ್ತೆ. ಸುಮ್ಮನ್ ತಿಂತಾನೆ ಇರ್ತಾರೆ. ನಾವು ಸಿನಿಮಾ ನೋಡ್ಬೇಕಾದ್ರೆ ಬಕೆಟ್ ಪಾಪ್ಕಾರ್ನ್ ಎಲ್ಲ ಖಾಲಿ ಮಾಡ್ಬಿಟ್ಟಿರ್ತೀವಿ. ಅಂದ್ರೆ ನಮ್ಮ ತಲೆ ಸಿನಿಮಾ ಮೇಲೆ ಸುಮ್ನೆ ಕೈ ಬಾಯಿಗೆ ಹೋಗ್ತಾ ಇರೋದ್ರಿಂದ ವಿ ನಾಟ್ ಇವನ್ ಕಾನ್ಸಂಟ್ರೇಟಿಂಗ್ ಆನ್ ವಾಟ್ ಹ್ಯಾಪನಿಂಗ್. ಅದು ಮೇಜರ್ ಕಾರಣ. ಹಾರ್ಮೋನಲ್ ಇಂಬ್ಯಾಲೆನ್ಸಸ್ ಆಗುತ್ತೆ. ನಿದ್ದೆಯಲ್ಲಿ ಮೆಲಟೋನಿನ್ ಅನ್ನೋ ಒಂದು ಹಾರ್ಮೋನ್ ಉತ್ಪಾದನೆ ಆಗುತ್ತೆ. ಅದರ ಹಾರ್ಮೋನ್ ಕಡಿಮೆ ಆದಾಗ ಬೇರೆ ಎಲ್ಲಾ ಹಾರ್ಮೋನಲ್ ಇಂಬ್ಯಾಲೆನ್ಸ್ ಆಗಿ ಎಲ್ಲಾ ತರದ ಕಾಯಿಲೆಗಳು ಬರುವಂತದ್ದು ಇರುತ್ತೆ. ಸ್ಟ್ರೆಸ್ ಹಾರ್ಮೋನ್ ಜಾಸ್ತಿ ಆಗುತ್ತೆ, ಗ್ರೋತ್ ಹಾರ್ಮೋನ್ ಕಡಿಮೆ ಆಗುತ್ತೆ, ಆಮೇಲೆ ರಿಪ್ರೊಡಕ್ಟಿವ್ ಹಾರ್ಮೋನಲ್ ಇಂಬ್ಯಾಲೆನ್ಸಸ್ ಆಗುತ್ತೆ, ಬಂಜೆತನದ ಸಮಸ್ಯೆಗಳೆಲ್ಲ ಜಾಸ್ತಿ ಆಗ್ತಾ ಹೋಗುತ್ತೆ. ರಿಡ್ಯೂಸ್ ಫಿಸಿಕಲ್ ಪರ್ಫಾರ್ಮೆನ್ಸಸ್, ಅಂದ್ರೆ ನಾವು ಮಾಡ್ತಿರೋ ಕೆಲಸ ಮುಂಚೆ ತುಂಬಾ ಚೆನ್ನಾಗಿ ಮಾಡ್ತಿದ್ದೆ, ಈಗ ತುಂಬಾ ಕಡಿಮೆ ಆಗುತ್ತೆ. ಕಾನ್ಸಂಟ್ರೇಷನ್ ಕಡಿಮೆ ಆಗಿರುತ್ತೆ. ಸ್ಪೋರ್ಟ್ಸ್ ಅಲ್ಲಿ ಅವರು ತುಂಬಾ ಚೆನ್ನಾಗಿ ಪರ್ಫಾರ್ಮ್ ಮಾಡ್ತಿರ್ತಾರೆ, ಅದು ಕಡಿಮೆ ಆಗಿರುತ್ತೆ. ವರ್ಕ್ ಪ್ಲೇಸ್ ಇಂಜುರೀಸ್ ಜಾಸ್ತಿ ಆಗ್ತದೆ, ಆಕ್ಸಿಡೆಂಟ್ಸ್ ಜಾಸ್ತಿ ಆಗ್ತದೆ. ಕಾನ್ಸಂಟ್ರೇಷನ್ ಇರೋದ್ರಿಂದ ಮಾಡೋ ಕೆಲ್ಸದ ಮೇಲೆ ನಿಗಾ ವಹಿಸು ಅಂತ ಹೇಳ್ತಾರೆ, ಅವ್ರ ತಲೆಯಲ್ಲಿ ಇರೋದೇ ಇಲ್ಲ. ಯಾಕಂದ್ರೆ ಮನ್ಸು ತೂಕಡಿಸ್ತಾ ಇರುತ್ತೆ, ಟಯರ್ಡ್ ಇರುತ್ತೆ. ಹೌದು ಮ್ಯಾಮ್, ಟಯರ್ಡ್ನೆಸ್ ಇಂದ ಫೆಟಿಗ್ ಜಾಸ್ತಿ, ಲೋ ಎನರ್ಜಿ ಇರ್ತಾರೆ. ಆಮೇಲೆ ಡೈಜೆಸ್ಟಿವ್ ಪ್ರಾಬ್ಲಮ್ಸ್ ಇದೆ. ಕ್ರಾನಿಕ್ ಪೇನ್ ಅಂದ್ರೆ ಸ್ಲೀಪ್ ಡಿಪ್ರಿವೇಶನ್ ಇಂದ ಆರ್ಥ್ರೈಟಿಸ್ ಪೇನ್ ಇರೋರ್ಗೆ, ಬ್ಯಾಕ್ ಪೇನ್, ಮೈಗ್ರೇನ್ಸ್ ಅವೆಲ್ಲವೂ ಜಾಸ್ತಿ ಆಗುತ್ತೆ. ಯಾಕಂದ್ರೆ ನಿದ್ದೆಯಲ್ಲಿ ಎಲ್ಲಾ ತರದ ನೋವುಗಳಿಗೂ ಟ್ರೀಟ್ಮೆಂಟ್ ಇದೆ. ನಿದ್ದೆನೇ ಟ್ರೀಟ್ಮೆಂಟ್. ಸ್ಲೀಪ್ ಇಟ್ ಸೆಲ್ಫ್ ಇಸ್ ಥೆರಪಿ. ದಟ್ ಇಸ್ ದ ಕಾಸ್ ಫಾರ್ ಆಲ್ ದ ಕಾಯಿಲೆಗಳು ಅಂತ ಹೇಳ್ಬೋದು. ಸ್ಲೀಪ್ ಹೈಜೀನ್ ಅಂದ್ರೆ ಏನು? ಸ್ಲೀಪ್ ಹೈಜೀನ್ ಅಂದ್ರೆ ನೀಟ್ನೆಸ್, ಎನಿಥಿಂಗ್ ನೀಟ್. ಸಮಾಧಾನವಾಗಿ ಮಲ್ಕೊಳ್ಳೋದೇ ಸ್ಲೀಪ್ ಹೈಜೀನ್. ಈ ನಾವು ನಿದ್ದೆಗೆ ಹೋಗ್ಬೇಕಂದ್ರೆ ಎಲ್ಲಾ ತರದ ಸಮಸ್ಯೆಗಳನ್ನು ಬೆಡ್ಡಿಗೆ ತಗೊಂಡೋಗ್ತೀವಿ. ಆಮೇಲೆ ನಿಶ್ಚಿಂತೆಯಿಂದ ಧ್ಯಾನ ಮಾಡ್ಕೊಂಡು ಮಲಗಬೇಕು. ಆಮೇಲೆ ಸ್ಲೀಪ್ ಹೈಜೀನ್ ಅಲ್ಲಿ ಪೀಪಲ್ ವಿಲ್ ಡ್ರಿಂಕ್ ಅಂಡ್ ಗೋ ಟು ಸ್ಲೀಪ್. ಆಲ್ಕೋಹಾಲು, ಟೊಬ್ಯಾಕೋ ಅದನ್ನಂತೂ ಮಾಡ್ಲೇಬಾರ್ದು. ನಿದ್ದೆ ಬರಲ್ಲ. ಎಷ್ಟೋ ಜನ ಪ್ರಕಾರ ಹಾಸಿಗೆ ಅಂದ್ರೆ ಅದೊಂಥರ ಪ್ಲೇ ಗ್ರೌಂಡ್ ಇದ್ದಂಗೆ, ಅದೊಂಥರ ಅಡಿಗೆ ಮನೆ ಇದ್ದಂಗೆ. ಅಲ್ಲೇ ಸಿಪ್ಪೆ ಸುಲಿತಿರ್ತಾರೆ, ಅಲ್ಲೇ ಅಡಿಗೆ ರೆಡಿ ಮಾಡಿರ್ತಾರೆ, ಪೇಪರ್ ಓದ್ತಾರೆ. ಇದು ಸ್ಲೀಪ್ ಹೈಜೀನ್ ಅಂದ್ರೆ ನಿಮ್ಮ ಮಂಚ, ನಿಮ್ಮ ಹಾಸಿಗೆ ನಿದ್ದೆಗೆ ಅಷ್ಟೇ ಉಪಯೋಗಿಸ್ಬೇಕು. ನಿಮ್ಮ ಬೇರೆ ಇತರೆ ಕೆಲಸಗಳಿಗೆ ಅಲ್ವೇ ಅಲ್ಲ ಅನ್ನೋದನ್ನ ನಾವು ಅರ್ಥ ಮಾಡ್ಕೋಬೇಕು. ಇತರೆ ಕೆಲಸ ಅಂದ್ರೆ ಇವನ್ ಲ್ಯಾಪ್ಟಾಪ್ ಯೂಸ್ ಮಾಡೋದಾಗ್ಲಿ, ಅಲ್ಲಿಂದ ಮಲ್ಕೊಂಡ್ ಸಿನಿಮಾ ನೋಡೋದಾಗ್ಲಿ ಯಾವ್ದು ಮಾಡ್ಬಾರ್ದು. ಅವಾಗ ದೇಹಕ್ಕೆ ಅರ್ಥವಾಗಲ್ಲ. ನೈಟ್ ಅಲ್ಲಿ ನಾನು ಮಲ್ಕೊಳ್ಬೇಕು, ಇದೇ ನನ್ನ ಕೌಚು, ಕೆಲಸ ಮಾಡೋ ಜಾಗ ಅನ್ನೋದು ಗೊತ್ತಾಗಲ್ಲ. ಮೆದುಳಿಗೆ ಏನು ನಾವು ಟ್ರೈನ್ ಮಾಡಿರ್ತೀವಿ ಅಷ್ಟೇ ಅರ್ಥ ಆಗೋದು. ಸೊ ಹಂಗಾಗಿ ಪ್ರತಿದಿನ ಅದೇ ಸಮಯಕ್ಕೆ ಮಲ್ಕೊಳ್ಳೋದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಒಂದೇ ಜಾಗದಲ್ಲಿ ರೆಗ್ಯುಲರ್ ಆಗಿ ಮಲಗಬೇಕು. ಆಮೇಲೆ ಗೋ ಟು ಬೆಡ್ ಆದ್ಮೇಲೆ ಅಲ್ಲಿ ಕೆಲಸ ಕಾರ್ಯ ಮಾಡಂಗಿಲ್ಲ. ಬಟ್ ಡೋಂಟ್ ಫೈಟ್ ಆನ್ ದ ಬೆಡ್, ದಟ್ಸ್ ಆಲ್ಸೋ ಈಕ್ವಲ್ ಇಂಪಾರ್ಟೆಂಟ್. ನಾನು ಹೇಳ್ತಾ ಇದ್ದೆ, ದಟ್ ಇಸ್ ನಾಟ್ ಅ ವಾರ್ ಫೀಲ್ಡ್. ಗಂಡ ಹೆಂಡತಿ ಜಗಳ ಉಂಡು ಮಲಗೋ ತನಕ ಅಂದ್ರೆ ಅರ್ಥ ಯು ಆರ್ ಗೋಯಿಂಗ್ ಟು ಸಾಲ್ವ್ ಯುವರ್ ಪ್ರಾಬ್ಲಮ್ಸ್ ಅಂಡ್ ಗೋ ಟು ಬೆಡ್. ಇಟ್ ಇಸ್ ನಾಟ್ ದಟ್ ಯು ಗೋಯಿಂಗ್ ಟು ಸ್ಟಾರ್ಟ್ ಆನ್ ದ ಬೆಡ್ ಅಂತ. ಸೊ ದಟ್ ಇಸ್ ಆಲ್ಸೋ ವೆರಿ ಇಂಪಾರ್ಟೆಂಟ್ ಸ್ಲೀಪ್ ಹೈಜೀನ್ ವಿಚಾರಕ್ಕೆ ಬಂದಾಗ. ಮತ್ತೆ ಜನ ಏನ್ ಮಾಡ್ತಾರೆ, ಬ್ರೈಟ್ ಲೈಟ್ಸ್, ದಿಸ್ ಇಸ್ ರೇಡಿಯೋ ಆಕ್ಟಿವ್ ಲೈಟ್ಸ್ ಎಲ್ಲ, ಬ್ಲೂ ಲೈಟ್ಸ್ ಎಲ್ಲ ಆಕ್ಟಿವ್ ಇಟ್ಕೊಂಡು ಮಲ್ಕೊಂಡು ಟಿವಿ ನೋಡ್ಕೊಂಡು ಮೊಬೈಲ್ ನೋಡ್ಕೊಂಡು ಮಲ್ಕೊಳಕ್ ಹೋದಾಗ ನಿದ್ದೆ ಬರಲ್ಲ. ನಿದ್ದೆಯಲ್ಲೂ 3 ವೆರೈಟೀಸ್ ಅಲ್ಲಿ ನಿದ್ದೆಯ ಸಮಸ್ಯೆಗಳಲ್ಲಿ ಮಲ್ಕೊಳಕ್ ಹೋದಾಗ ಮಲಗೋ 15 ಮಿನಿಟ್ಸ್ ನಿದ್ದೆ ಬಂದ್ಬಿಡ್ಬೇಕು. ಇಲ್ಲ ಅಂದ್ರೆ ಯು ಹ್ಯಾವ್ ಅ ಸ್ಲೀಪ್ ಇಶ್ಯೂ ಅಂತ. ಮಗ್ಗಲು ತಿರುಗಿಸಿ ಬೀಳ್ತೀವಿ ಮ್ಯಾಮ್, ನಮ್ಗೆ ನಿದ್ದೆನೇ ಬರಲ್ಲ ಅಂತ ಹೇಳೋರಿದ್ದಾರೆ. ಇನ್ನ ಮಧ್ಯರಾತ್ರಿ 2-3 ಸರಿ ಎಚ್ಚರ ಆಗುವಂತದ್ದು ಸಹ, ಎಚ್ಚರ ಆದ್ಮೇಲೆ ವಾಪಸ್ ಮಲ್ಗೋದ್ ಏನ್ ಸಮಸ್ಯೆ ಇಲ್ಲ. ಕೆಲವು ರೆಸ್ಟ್ ರೂಮ್ ಹೋಗಿ ಬಂದ್ ಮಲ್ಕೋತಾರೆ, ತೊಂದ್ರೆ ಇಲ್ಲ. ಆದ್ರೆ ಎಚ್ಚರ ಆದ್ಮೇಲೆ ನಿದ್ದೆನೇ ಬರಲ್ಲ ಅನ್ನೋ ತರದ್ದು ಒಂದು ನಿದ್ದೆಯ ಸಮಸ್ಯೆ. ಮತ್ತೊಂದು ನಿದ್ದೆ ಸಮಸ್ಯೆ, ನಾವು 5-6 ಗಂಟೆಗಳು ಮಲಗೇ ಇರ್ತೀವಿ,
ಆದ್ರೂ ಬೆಳಗ್ಗೆ ಎದ್ದಾಗ ಕಿರಿಕಿರಿ ಕಿರಿಕಿರಿ ಅನಿಸ್ತಾ ಇರುತ್ತೆ, ಇರಿಟೇಟ್ ಆಗ್ತಾ ಇರುತ್ತೆ, ಕಾನ್ಸಂಟ್ರೇಷನ್ ಇರಲ್ಲ ಅಂದ್ರೆ ಅದು ಸಹ ನಿದ್ದೆಯ ಸಮಸ್ಯೆ. ಒಂದು ಇಂಡ್ಯೂಸಿಂಗ್ ಆಫ್ ದ ಸ್ಲೀಪ್ ಸಮಸ್ಯೆ, ಮೇಂಟೆನೆನ್ಸ್ ಆಫ್ ದ ಸ್ಲೀಪ್ ಸಮಸ್ಯೆ ಆಗುತ್ತೆ. ಇಲ್ಲ ನಿದ್ದೆಯ ಕಡಿಮೆ ಕೊರತೆ ಅಂದ್ರೆ ದೇಹ ಹೇಳ್ತಾ ಇದೆ ನೀನ್ ಮಲಗಿರೋ 6 ಗಂಟೆ ನಂಗೆ ಸಾಲ್ತಾ ಇಲ್ಲ, ಇನ್ನೂ ಮಲ್ಕೊಳಪ್ಪ ಅಂತ. ಸೊ ಇಟ್ ಈಸ್ ಲೈಕ್ ಮಲ್ಕೋ ಅಂತ ಹೇಳಿದ ತಕ್ಷಣನೇ ಅಯ್ಯೋ ಮಲ್ಕೊಂಡ್ಬಿಟ್ರೆ ಹೆಂಗೆ ಜೀವನ ನಾವು ಕೆಡ್ಸ್ಕೊಂಡ್ಬಿಡ್ತೀವಿ ಅಂತ 60 ವರ್ಷಗಳ ನಮ್ಮ ಜೀವನದಲ್ಲಿ 20 ವರ್ಷಗಳು ನಿದ್ದೆಯಲ್ಲಿ ಕಳೆದಾಗ್ಲೇ 40 ವರ್ಷ ಜೀವನ ಸಾಧನೆ ಮಾಡಕ್ಕೆ ಸಾಧ್ಯ. ಬಹಳ ಚೆನ್ನಾಗಿದೆ. ಈಗ ಕೆಲವರು ಚೆನ್ನಾಗಿ ಮಲಗಿರ್ತಾರೆ, ಗೊರಕೆ ಹೊಡಿತಾ ಇರ್ತಾರೆ, ಬೇರೆಯವ್ರಿಗೆ ತೊಂದರೆ ಕೊಡ್ತಾರೆ. ಬೇರೆಯವ್ರ ನಿದ್ದೆ ಯಾಕಂದ್ರೆ ಕೆಡಿಸ್ತಾರೆ. ಅವ್ರಿಗೆ ಬೇರೆ ನಿದ್ರೆ ಕೆಡಿಸ್ತಾರೆ. ಅದಕ್ಕೆ ಏನಂತೀರಾ? ಮ್ಯಾಮ್ ಇದು ಒಂದು ಕಾಯಿಲೆ, ಮೆಡಿಕಲ್ ಕಂಡೀಷನ್ ಸ್ಲೀಪ್ ಆಪ್ನಿಯಾ ಅಂತ. ಅಂದ್ರೆ ಗೊರಕೆ ಹೊಡೆಯೋದು ಅವ್ರಿಗೆ ಸಮಸ್ಯೆ ಇರುತ್ತೆ. ಅಪ್ಪರ್ ರೆಸ್ಪಿರೇಟರಿ ಟ್ರ್ಯಾಕ್ಟ್ ಅಲ್ಲಿ ಏನಾದ್ರೂ ಸಮಸ್ಯೆ ಇದ್ದಾಗ ಈ ತರದ ಸಮಸ್ಯೆ ಆಗುತ್ತೆ. ಒಬೇಸಿಟಿ ಆಲ್ಸೋ ಆಗತ್ತೆ. ಕೆಲವೊಬ್ರಿಗೆ ಫಿಸಿಕಲ್ ಕಂಡೀಷನ್ ಇಲ್ಲ ಫಿಸಿಯೋಲಾಜಿಕಲ್ ಇರುತ್ತೆ. ಕೆಲವರು ಸ್ಟ್ರೆಸ್ ಇಂಡ್ಯೂಸ್ ನಲ್ಲೂ ಈ ತರ ಆಗಿರುತ್ತೆ. ಇನ್ನೊಂದು ಅರ್ಥ ಮಾಡ್ಕೋಬೇಕು, ಅಯ್ಯೋ ನಾನೆಲ್ಲಿ ಗೊರಕೆ ಹೊಡಿತೀನಿ ಅಂತಾನೆ ಪ್ರತಿಯೊಂದು ಗೊರಕೆ ಹೊಡೆಯೋ ಮನುಷ್ಯ ಹೇಳೋದು. ಯಾಕಂದ್ರೆ ಅವ್ರು ಮಲಗಿರ್ತಾರೆ, ಅವ್ರು ಕೇಳಿಸಲ್ಲ ಅವ್ರು ಗೊರಕೆ ಗೊತ್ತಾಗಲ್ಲ. ಹೊಡಿಯೋದು. ಸೊ ಪಕ್ಕದವರೇ ಅದನ್ನ ಐಡೆಂಟಿಫೈ ಮಾಡೋದು. ನನ್ನ ಹತ್ರ ಬರೋ ಪೇಷಂಟ್ಸ್ ಹೇಳೋದು, ಸ್ಲೀಪ್ ಜಾಸ್ತಿ ಮಾಡೋ ಫ್ಯಾಮಿಲಿನೂ ಪೇಷಂಟ್ಸ್ ಆಗಿ ಬರುವಂತದ್ದು. ಯಾಕಂದ್ರೆ ಅವ್ರು ಚೆನ್ನಾಗಿ ಮಲಗ್ತಾರೆ, ನಂಗೆ ನಿದ್ದೆ ಇಲ್ಲ ಅಂತ ಹೇಳಿ. ನಾವ್ ಅವ್ರಿಗೆ ಹೇಳೋದು ಸಾಧ್ಯವಾದಷ್ಟು ಸ್ವಲ್ಪ ಬೇರೆ ಬೇರೆ ಮಲ್ಕೊಳ್ಳಿ, ಆರಾಮಾಗಿ ಕಂಫರ್ಟಬಲ್ ಆಗಿ ಅಂತ. ಇಲ್ಲಾಂದ್ರೆ ಇಫ್ ಇಟ್ಸ್ ಅ ಮೆಡಿಕಲ್ ಕಂಡೀಷನ್ ಟ್ರೀಟ್ಮೆಂಟ್ ತಗೊಳ್ಳಿ ಅಂತ. ಹೌದು, ಒಬೇಸಿಟಿ ಅದಕ್ಕೆ ಯಂತ್ರಗಳು ಎಲ್ಲ ಇದೆ ಅಲ್ಲ ಈಗ. ಎಲ್ಲ ಇದೆ. ಹೌದು, ಅದಕ್ಕೆ ENT ಸ್ಪೆಷಲಿಸ್ಟ್ಗಳು ದೇ ಟೇಕ್ ಕೇರ್ ಆಫ್ ಇಟ್. ಅವ್ರ ಹತ್ರ ಹೋಗಿ ತೋರಿಸಿ. ಸಮಸ್ಯೆ ಏನು ಅಂದ್ರೆ ಮನುಷ್ಯ ಕಾಯಿಲೆಯಿಂದ ಸಾಯೋರ ಸಂಖ್ಯೆ ಕಡಿಮೆ, ಕಾಯಿಲೆ ಭಯದಿಂದ ಸಾಯೋರ ಸಂಖ್ಯೆ ಜಾಸ್ತಿ ಇದೆ. ಅದನ್ನ ಇಗ್ನೋರ್ ಮಾಡಿ ಸಾಯೋರ ಸಂಖ್ಯೆನೂ ಜಾಸ್ತಿ ಇದೆ. ಅದ್ ಹೆಂಗೆ ಅಂದ್ರೆ ನನ್ಗೇನಾಗಿರಕ್ ಸಾಧ್ಯ, ನಾನ್ ಚೆನ್ನಾಗೇ ಇದ್ದೀನಿ ಅನ್ನೋ ತರದಲ್ಲಿ ನೋಡೋರು ಸಹ. ಈ ತರ ಸಮಸ್ಯೆ ಇದೆ. ಎಸ್ಪೆಷಲಿ ನಾವೇನಾದ್ರು ಮೊನ್ನೆ ನನ್ನ ನಮ್ಮ ಹಾಸ್ಪಿಟಲ್ ಒಳಗಡೆ ಹೋಗ್ಬೇಕಾದ್ರೆ, ನಮ್ಮ 15 ವರ್ಷದಿಂದ ಹೋಗಿ ಹೋಗಿ ಆಸ್ಪತ್ರೆಗೆ ಹೋಗಿ ತೋರ್ಸ್ಕೊಂತ ಇದೀಯ, ಇನ್ನೂ ನಿನ್ ಹುಚ್ಚ ಕಡಿಮೆ ಆಗಿಲ್ವಾ ಅನ್ನೋ ತರದಲ್ಲಿ ಯಾರು ನನ್ಗೆ ಹೇಳಿದ್ರು. ಸೊ ಹಂಗಾಗಿ ಡಾಕ್ಟ್ರು, ಮೆಂಟಲ್ ಹೆಲ್ತ್ ಸ್ಪೆಷಲಿಸ್ಟ್, ಸೈಕಾಟ್ರಿಸ್ಟ್ ಹತ್ರ ಹೋಗ್ತಾರೆ ಅಂದ್ರೆ ಅದು ಹುಚ್ಚ ಅಲ್ಲ. ಪ್ಲೀಸ್ ಅದನ್ನ ಅರ್ಥ ಮಾಡ್ಕೊಳ್ಳಿ. ಎಲ್ಲೋ ನನ್ನ ದೇಹ ನನ್ನ ಕಂಟ್ರೋಲ್ ಇಲ್ದೇ ಇರೋ ಕಾರಣಕ್ಕೆ ನಾವು ವೈದ್ಯರಲ್ಲಿ ಹೋಗಿ ತೋರ್ಸ್ಕೋಬೇಕಾಗತ್ತೆ. ಅದು ಎಲ್ಲಾ ತರದ ವೈದ್ಯರು ಸ್ಲೀಪ್ ಟ್ಯಾಬ್ಲೆಟ್ ಕೊಟ್ಟಿರ್ತಾರೆ. ಅದು ಆಂಗ್ಸೈಟಿಕ್ ಕೊಡ್ಬೋದು ಅಥವಾ ಇದನ್ನ ಸೆಡೇಟಿವ್ ಕೊಡ್ಬೋದು. ಇದು ಕೆಲವರು ಅಡಿಕ್ಟ್ ಆಗಿ ಹೋಗ್ಬಿಟ್ಟಿರ್ತಾರೆ, ಅದನ್ನ ತಿಂದೇ ಇದ್ರೆ ಅವ್ರಿಗೆ ಆಗದೇ ಇಲ್ಲ. ಇಂಥವ್ರಿಗೆ ಏನ್ ಮಾಡ್ಬೇಕು? ಮ್ಯಾಮ್ ಈಗ ನಿದ್ದೆ ಬರ್ತಿಲ್ಲ ಅಂತ ಹೇಳಿ ಹೋಗಿರ್ತಾರಲ್ಲ ಡಾಕ್ಟರ್ ಹತ್ರ, ದೇ ವಿಲ್ ಟ್ರೀಟ್ ದ ಅಂಡರ್ಲೈನ್ ಕಾಸಸ್. ನಿದ್ದೆಗೆ ಅಂತಾನೆ ಸಮಸ್ಯೆ ಇರಲ್ಲ. ಕೆಲವ್ರಿಗೆ ಆಂಗ್ಸೈಟಿ ಇರುತ್ತೆ, ಡಿಪ್ರೆಷನ್ ಇರುತ್ತೆ, ಅಡಿಕ್ಷನ್ಸ್ ಇದೆ. ಈಗಂತೂ ಅಡಿಕ್ಷನ್ಸ್ ಯಾವ ಮಟ್ಟಕ್ಕೆ ಆಗ್ಬಿಟ್ಟಿದೆ ಅಂದ್ರೆ ಜಾಸ್ತಿನೇ ಆಗ್ಬಿಟ್ಟಿದೆ. ನಂಗೆ ಡಾಕ್ಟ್ರೇ ನಿದ್ದೆ ಬರ್ತಿಲ್ಲ. ನನ್ಗೊಂದು ಲೈಟರ್ ನೋಟ್ ಹೇಳ್ಬೇಕು. ನನ್ಗೊಂದು ಪೇಷಂಟ್ ಬಂದಿದ್ದ, IIT ಒಂದು ಹುಡುಗ, 27 ವರ್ಷದ IIT ಯಲ್ಲಿ ಓದ್ತಿರೋ ಹುಡುಗ. ಮ್ಯಾಮ್ ನಂಗೆ ನಿದ್ದೆನೆ ಬರ್ತಿಲ್ಲ, 15 ದಿನ ಆಯ್ತು ಮಲ್ಕೊಂಡು ಅಂತ. ಯಾಕಪ್ಪ ಏನ್ ಮಾಡ್ತಿದ್ದೆ ಅಂತ ಕೇಳಿದ್ರೆ, ನಾನ್ ಗೂಗಲ್ ಮಾಡಿ ತಿಳ್ಕೊಂತ ಇದ್ದೆ ನಿದ್ದೆ ಹೆಂಗ್ ಮಾಡೋದು ಅಂತ ಹೇಳಿ. ಸೊ ಚೆನ್ನಾಗಿದೆ. ಗೂಗಲ್ ಮಾಡೋದ್ ಬಿಟ್ರೆ ಗುರು ಮಲ್ಕೋಬಹುದು ನೀನು, ಇಲ್ಲಾಂದ್ರೆ ಇಲ್ಲ ಅಂತದ್ದು. ಇದು ನಮ್ಮ ಜನರಲ್ಲಿ ಕಡಿಮೆ ಆಗ್ತದೆ ಇನ್ಫಾರ್ಮೇಶನ್. ನಾವು ಮೂಲತಃ ನಮ್ಮ ಸನಾತನ ಧರ್ಮದ ವಿಚಾರ ಸರಿಯಾಗಿ ಫಾಲೋ ಮಾಡಿದ್ರೆ ಈ ತರದ ಅರ್ಧಕ್ಕರ್ಧ ಸಮಸ್ಯೆಗಳು ಹೊರಟೆ ಹೋಗ್ಬಿಡ್ತವೆ. ಸೊ ಅದನ್ನ ಜನ ಫಾಲೋ ಮಾಡಲ್ಲ. ಬಹಳ ಚೆನ್ನಾಗಿ ಹೇಳಿದ್ರಿ. ಆದ್ರೆ ನಮ್ಮ ವೀಕ್ಷಕರಿಗೆ ಬಹಳ ಸರಳವಾಗಿ ನಿದ್ರೆ ಚೆನ್ನಾಗಿ ಬರ್ಬೇಕಾದ್ರೆ ಏನ್ ಮಾಡ್ಬೇಕು, ಡೂಸ್ ಅಂಡ್ ಡೋಂಟ್ಸ್ ನ ಹೇಳಿ ನಮ್ಗೆ. ಡೂಸ್ ಸಿಂಪಲ್, ನಾನು ಮಲ್ಕೋಬೇಕಾದ್ರೂ ಮಲ್ಕೋಬೇಕು ಅಷ್ಟೇ. ದೇರ್ ಇಸ್ ನೋ ಅದರ್ ಡಿಸ್ಟ್ರಾಕ್ಷನ್ಸ್. ಡಿಸ್ಟ್ರಾಕ್ಷನ್ ಇಂದ ದೂರ ಇಡಿ. ಡಿಸ್ಟ್ರಾಕ್ಷನ್ ಕ್ಯಾನ್ ಬಿ ಪೀಪಲ್, ಡಿಸ್ಟ್ರಾಕ್ಷನ್ ಕ್ಯಾನ್ ಬಿ ಮೊಬೈಲ್ ಫೋನ್ಸ್, ಟಿವಿ, ಆಮೇಲೆ ಅನ್ವಾಂಟೆಡ್. ಈಗಂತೂ ಎಲ್ಲ ನೆಟ್ಫ್ಲಿಕ್ಸ್ ಎಲ್ಲ ನೋಡೋಕೆ ಶುರು ಮಾಡಿದ್ದಾರೆ ಎಲ್ಲ. ಅದ್ ಹೆಂಗೆ ಅಂದ್ರೆ ಸಿನಿಮಾ 12 ಗಂಟೆಗೆ ಸಿನಿಮಾ ನೋಡಕ್ ಸ್ಟಾರ್ಟ್ ಮಾಡ್ಬೇಕು ಅವ್ರು. ಆಮೇಲೆ ಹೇಳುದು ಈ ಸಿನಿಮಾ ನನಗೆ ಆಬ್ವಿಯಸ್ಲಿ ಕ್ಯೂರಿಯಾಸಿಟಿ ಬಂದಿರುತ್ತೆ, ನಾನ್ ನೋಡೇ ಮಲ್ಕೋಬೇಕಂತ. ಯಾವ ಸಿನಿಮಾನು ಅರ್ಧ ಗಂಟೆಲಿ ಮುಗಿಯಲ್ಲ, 2 ಅವರ್ ಆಗತ್ತೆ. ಇನ್ನ ವಾಟ್ಸ್ಆಪ್ ಯೂನಿವರ್ಸಿಟಿ ನಾಲೆಡ್ಜ್ ಅನ್ನ ಅವಾಗ ಶೇರ್ ಮಾಡೋದ್ ನಿಲ್ಸಿ. ಅರ್ಧಕ್ಕರ್ಧ ಜನ ಗುಡ್ ನೈಟ್ ಸ್ಲೀಪ್ ವೆಲ್ ಅಂತ ಕಳ್ಸ್ಬಿಟ್ಟು ಅವರೇ ಮಲ್ಕೋತಿರಲ್ಲ. ನಾನು ಅದನ್ನ ಹೇಳಿದ್ದು, 3 ಗಂಟೆ ರಾತ್ರಿ ಕಳಿಸ್ತಿರ್ತಾರೆ. ಇನ್ನು ಅವ್ರು ಯಾವಾಗ ಮಲ್ಗಕ್ಕೆ ಸಾಧ್ಯ? ನಿಮಗೆ ಅರ್ಜಸ್ ಏನಿರುತ್ತೆ, ಬೇರೆ ಬೇರೆ ಕ್ಷಣಿಕ ಬೇರೆ ಬೇರೆ ಖುಷಿಗಳನ್ನ ಆ ಟೈಮ್ ಅಲ್ಲಿ ಕಡಿಮೆ ಮಾಡ್ಬಿಟ್ಟು ಸಂಪೂರ್ಣ ನಿದ್ದೆಗೆ ಮಾಡಿದಾಗ ಜೀವನದಲ್ಲಿ ದೊಡ್ಡ ದೊಡ್ಡ ಖುಷಿಗಳನ್ನ ಅನುಭವಿಸಬಹುದು. ಶವಾಸನ ಮಾಡ್ತಾ ಇದ್ರೆ ತಾನಾಗೆ ನಿದ್ರೆ ಬರುತ್ತಲ್ವಾ? ನಿದ್ದೆ ಬಂದ್ಬಿಡುತ್ತೆ. ಹೌದು. ಆಮೇಲೆ ಎಕ್ಸಸೈಸಸ್. ಈಗಂತೂ ದೇಹವನ್ನ ದಂಡಿಸೋದು ಹೊರಟೆ ಹೋಗ್ಬಿಡಿದೆ. ಅಯ್ಯೋ ದಿಸ್ ಇಸ್ ಮೈ ಬಾಡಿ, ನಾನು ಇದಕ್ಕೆ ಹಿಂಸೆ ಕೊಡೋದ ಅನ್ನೋ ಮಟ್ಟಕ್ಕೆ. ನೀವು ಅದಕ್ಕೆ ಹಿಂಸೆ ಅಲ್ಲ, ಎಕ್ಸಸೈಸ್ ಮಾಡೋದ್ರಿಂದ ಬಹಳ ಇನ್ನೂ ವರ್ಷಗಳು ಜಾಸ್ತಿ ಬದುಕ್ತೀರಾ. ಬೇರೆ ಬೇರೆ ಸಮಸ್ಯೆಗಳು ಕಡಿಮೆ ಆಗತ್ತೆ. ಸ್ಲೀಪ್ಗೆ ಇನ್ನೊಂದು
ಡ್ರಿಂಕ್ಸ್ ವಾಟ್ ನಾನಿಲ್ಲಿ ಇಫ್ ಐ ಆಮ್ ರೆಫರಿಂಗ್ ಟು ಐ ಆಮ್ ನಾಟ್ ರೆಫರಿಂಗ್ ಟು ವಾಟರ್, ಐ ಆಮ್ ರೆಫರಿಂಗ್ ಟು ಸಮಥಿಂಗ್ ಯು ಮಿಕ್ಸ್ ವಿತ್ ದ ಆಲ್ಕೋಹಾಲ್. ವಾಟರ್ ಅಂತ ನಾನು ಎಲ್ಲರಿಗೂ ಹೇಳೋದು. ಹ್ಮ್ ಏನು ಮಿಕ್ಸ್ ಮಾಡ್ಕೊಂಡು ಕುಡಿಬೇಡಿ, ಏನನು ಬರೀ ನೀರ್ ಕುಡಿದು ಮಲ್ಕೊಳ್ಳಿ. ಆಲ್ಕೋಹಾಲ್ ಆಮೇಲೆ ಟೀ ಕಾಫಿಗಳನ್ನ ಮಲಗೋ 3 hours ಮುಂಚೆನೆ ಮೊದ್ಲು ಸ್ಟಾಪ್ ಮಾಡ್ಬಿಡಿ, ತಗೊಳ್ಳಿ. ಸಂಪೂರ್ಣ ನಿಷಿದ್ಧ. ಈಗ 6 ಗಂಟೆ ಮೇಲೆ ತಗೊಳ್ಳೇಬೇಡಿ. ಮಲಗೋಕೆ ಒಂದ್ 5 ನಿಮಿಷ, 5 ಗಂಟೆ 5 ಅವರ್ಗಳು. ಆಮೇಲೆ ಊಟ ತಿಂಡಿಗೆ ಬಂದಾಗ ಮಲಗೋ 2 hour ಮುಂಚೆ ಊಟ ತಿಂಡಿ ಆಗಿರ್ಬೇಕು. ಕೆಲವರು ಡಾಕ್ಟ್ರೆ ಚೆನ್ನಾಗಿ ತಿನ್ಬಿಟ್ಟು ಮಲ್ಕೊಂಡ್ಬಿಡ್ತೀನಿ ಅವಾಗ್ಲೇ ನಿದ್ದೆ ಬರೋದು, ಹೊಟ್ಟೆ ಭಾರ, ಅದು ಹೊಟ್ಟೆ ಭಾರ ಹತ್ಕೊಂಡು ನಿದ್ದೆ ಬರೋದು ಅನ್ನೋ ತರದಲ್ಲಿ ಎಷ್ಟೋ ಜನ ಅನ್ಕೊಳ್ಳೋದು. ಭಾರ ಹರಿಸಿ ನಿದ್ದೆ ಬರೋದು ಬೇಡ. ಹೊಟ್ಟೆ ತುಂಬಾ ಊಟ ಮಾಡಿ, ನಾವೇನು ಸ್ಟಾಪ್ ಮಾಡ್ತಿಲ್ಲ. ಆದ್ರೆ ನಿದ್ದೆಗೂ ಊಟ ಮಾಡೋ ಸಮಯಕ್ಕೂ 2.5 hours ವ್ಯತ್ಯಾಸ ಇದ್ದಾಗ ಒಳ್ಳೆ ಡೈಜೆಷನ್ ಆಗುತ್ತೆ, ನ್ಯೂಟ್ರಿಯೆಂಟ್ಸ್ ಅಬ್ಸರ್ವ್ ಆಗಿರುತ್ತೆ, ಆರಾಮಾಗಿ ನಿದ್ದೆ ಮಾಡ್ಬೋದು. ಅದಾದ ನಂತರ ನಿಮಗೆ ಯಾವುದೇ ತರವಾದಂತ ಟ್ರೀಟ್ಮೆಂಟ್ ಕೊಟ್ಟಿದ್ರೆ ಡಾಕ್ಟ್ರು, ಡಿಪ್ರೆಷನ್, ಆಂಗ್ಸೈಟಿ, ಸ್ಕಿಜೋಫ್ರೆನಿಯಾ, ಅಡಿಕ್ಷನ್ಸ್, ಆಲ್ಕೋಹಾಲ್, ಯಾವುದೇ ತರವಾದಾಗಿರ್ಬೋದು, ಡಯಾಬಿಟಿಸ್ ಇರ್ಬೋದು, ಫಿಸಿಕಲ್ ಕಂಡೀಷನ್ಸ್ ಇರ್ಬೋದು, ಇವನ್ ಇಫ್ ಇಟ್ ಕ್ಯಾನ್ ಬಿ ಥೈರಾಯ್ಡ್, ಹೈಪರ್ ಟೆನ್ಷನ್ಸ್, ಏನೇ ಆಗಿರ್ಲಿ, ನಾವು ಮಲ್ಕೊಳಕ್ಕೂ ಮುಂಚೆ ತಗೊಂತೀವಿ ಅಂತ ಮಾಡ್ಬೇಡಿ. ನೀವು ಅದನ್ನ ಊಟವಾದ ನಂತರ ತಗೋಬೇಕಾಗತ್ತೆ. ಆವಾಗ ಮಾತ್ರ ಕೆಲಸ ಮಾಡಕ್ ಅರ್ಧ ಗಂಟೆ ಆಗತ್ತೆ, ಆಮೇಲೆ ಆರಾಮಾಗಿ ಮಲ್ಕೋತೀರಾ. ಮಲ್ಗೋಕು ಮುಂಚೆ ತಗೊಂತೀವಿ ಅನ್ನೋದೆಲ್ಲ ಮಾಡೋದ್ರಿಂದ ಆ ಟ್ಯಾಬ್ಲೆಟ್ ಸರಿಯಾಗಿ ಕೆಲಸ ಮಾಡಲ್ಲ. ತುಂಬಾ ಜನ ಹೇಳ್ತಾರೆ ನಿದ್ದೆ ಮಾತ್ರೆ ಕೊಟ್ಟಿದ್ದೀರಾ ಆದ್ರೂ ನಿದ್ದೆ ಬರ್ತಿಲ್ಲ, ಯಾಕಂದ್ರೆ ಸರಿಯಾಗಿ ತಗೊಳ್ದೇ ಇರೋ ಕಾರಣಕ್ಕೆ. ಅವಾಗಲೇ ನೀವೊಂದ್ ಪಾಯಿಂಟ್ ಕೇಳ್ತಾ ಇದ್ರಿ, ಅಡಿಕ್ಷನ್ ಅಂತ. ಎಷ್ಟೋ ಜನ ಸುಮ್ಮನೆ ಡಾಕ್ಟರ್ನ ಕನ್ಸಲ್ಟ್ ಮಾಡದೆ ಮಾತ್ರೆ ತಗೊಂಡಿರ್ತಾರೆ, ಅದು ತಪ್ಪು. ಹೋಗಿ ತೋರ್ಸ್ಕೊಳ್ಳಿ. ನಿಮ್ಮಲ್ಲಿರೋ ಸಮಸ್ಯೆಗೆ ಮಾಡ್ಲೇಬಾರ್ದು. ಅಡಿಕ್ಷನ್ ಆಗಕ್ಕೆ ಕಾರಣ ಅನ್ವಾಂಟೆಡ್ ಮಾತ್ರೆ ದೇಹಕ್ಕೆ ಹಾಕ್ದಾಗ. ಈಗ ಡಾಕ್ಟರ್ ಕ್ವಾಂಟಿಟೀಸ್ ಕ್ಯಾಲ್ಕುಲೇಟ್ ಮಾಡಿರ್ತಾರೆ, 1 mg ಬೇಕಾ 5 mg ಬೇಕಾ ಎಲ್ಲ ಅವರೇ ಕ್ಯಾಲ್ಕುಲೇಟ್ ಮಾಡಿ ಹಾಕಿರ್ತಾರೆ. ಅವ್ರು ಹೇಳ್ದಾಗ ಫಾಲೋ ಅಪ್ಸ್ ಹೋಗ್ಬಿಟ್ಟು ನಿಲ್ಸಿ. ಕೆಲವ್ರು ಮಾಡೋದು, ಅಯ್ಯೋ ಡಾಕ್ಟರ್ ಹತ್ರ ಹೋಗ್ಲಿಲ್ಲ, ನಾನೇ ಡಾಕ್ಟ್ರು, ನನಗ್ ಗೊತ್ತಿಲ್ವಾ, ಹಳೆ ರೋಗಿಗಿನ ಡಾಕ್ಟರ್ ಗೊತ್ತಾ, ಈ ರೀತಿ ಎಲ್ಲ ಉಡಾಫೆಯಲ್ಲಿ ಮಾತಾಡೋದ್ರ ಬದಲು ಡಾಕ್ಟರ್ ಅಲ್ಲಿ ಹೋಗಿ ತೋರ್ಸ್ಕೊಳ್ಳಿ. ದಟ್ಸ್ ವೆರಿ ಇಂಪಾರ್ಟೆಂಟ್. ಡೋಂಟ್ ಆರ್ಗ್ಯೂ ಆನ್ ದ ಬೆಡ್. ಡೋಂಟ್ ಟೇಕ್ ನ್ಯೂ ಥಿಂಗ್ಸ್ ಟು ದ ಬೆಡ್. ಈಗ ಸಡನ್ ಆಗಿ ಕೆಲವ್ರು ಹೇಳೋದು, ಹೊಸದೇನೋ ಕಲಿಬೇಕು, ಮಲ್ಕಣಕ್ ಹೋದಾಗ ಕಲ್ತ್ಕೋತೀನಿ, ಅದೆಲ್ಲ ಸಾಧ್ಯ ಇಲ್ಲ. ವೆರಿ ಇಂಪಾರ್ಟೆಂಟ್ ಅಂದ್ರೆ ನಾನ್ ಮಲ್ಕೋಬೇಕು ಅನ್ನೋದು ಅರ್ಥ ಮಾಡ್ಕೊಂಡು ಪ್ರತಿದಿನ ಅದೇ ಜಾಗಕ್ಕೆ ಹೋಗ್ಬೇಕು. ಡೂ ಇಸ್ ವೆರಿ ಇಂಪಾರ್ಟೆಂಟ್. ದಿನ ಬೇರೆ ಬೇರೆ ಜಾಗ ಚೇಂಜ್ ಮಾಡೋದ್ರಿಂದ ಮೆದುಳಿಗೆ ನಾನು ಎಲ್ಲಿ ಮಲ್ಗಬೇಕು ಅನ್ನೋ ಅಂತ ಒಂದು ಟ್ರೈನಿಂಗ್ ಆಫ್ ದ ಬ್ರೈನ್ ಆಗ್ಬೇಕು. ಸೊ ಅದನ್ನ ಮಾಡೋದು ವೆರಿ ಇಂಪಾರ್ಟೆಂಟ್. ಸೇಮ್ ಸಮಯ, ಕೆಲವರು ಒಂದಿನ 9 ಗಂಟೆಗೆ ಮಲ್ಗಿರ್ತಾರೆ, ಒಂದಿನ 1 ಗಂಟೆಗೆ ಮಲ್ಕೋತಾರೆ. ಇದೇ ತುಂಬಾ ಸರ್ಕಾರಿಯನ್ ವೇರಿಯೇಷನ್ಸ್ ಆಗಿ ದೇಹಕ್ಕೆ ಮಲ್ಕೊಳೋದು ಯಾವಾಗ ಅಂತಾನೆ ಗೊತ್ತಾಗಿರಲ್ಲ. ಇನ್ನು ಮಲ್ಗೋ 1/2 hour to 45 minutes ಬಿ ಅವೇ ಫ್ರಮ್ ಯುವರ್ ಗ್ಯಾಜೆಟ್ಸ್. ಇನ್ನೊಬ್ರಿಗೆ ಗುಡ್ ನೈಟ್, ಇನ್ನೊಬ್ರು ಮಲ್ಕೊಳ್ಳಿ ಅಂತ ಎಲ್ಲಾರ್ಗು ನೀವ್ ಹೇಳೋದು ಬಿಟ್ಬಿಡಿ. ಯಾಕಂದ್ರೆ ಅವ್ರಿಗೆ ಮಲ್ಕೋಬೇಕು ಅನ್ನೋದು ಅವ್ರಿಗೆ ಗೊತ್ತಿರುತ್ತೆ, ಮಲಗ್ ಬಿಟ್ಟಿರ್ತಾರೆ, ಅವ್ರು ನೋಡೋದು ಇಲ್ಲ. ತುಂಬಾ ತುಂಬಾ ಧನ್ಯವಾದಗಳು ಡಾಕ್ಟರ್ ಪದ್ಮಾಕ್ಷಿ ಅವರೇ. ಎಷ್ಟು ಸುಂದರವಾಗಿ ರೋಚಕವಾಗಿ ನಮ್ಮ ವೀಕ್ಷಕರಿಗೆ ತಿಳಿಸ್ಕೊಟ್ಟಿದ್ದೀರಿ. ಬಹುಶಃ ನಿಮ್ಮ ಟಿಪ್ಸ್ ನಿಂದ ಅವರು ನಿದ್ರೆ ಚೆನ್ನಾಗಾಗುತ್ತೆ ಅನ್ಕೊಂಡಿದ್ದೀನಿ. ಧನ್ಯವಾದಗಳು. ನಮಸ್ಕಾರ. ಥ್ಯಾಂಕ್ಸ್ ಫಾರ್ ದಿ ಆಪರ್ಚುನಿಟಿ. ಥ್ಯಾಂಕ್ ಯು.